ಅಲ್ಲ, ಈ ತಳ್ಳೋ ಗಾಡಿ ಸ್ಟಿಕ್ಕರ್ ಹಾಕಿದಾಯ್ತಲ್ಲ, ತಳ್ಳೋ ಗಾಡಿ ಮಾತ್ರ ಅಲ್ಲ, ಬೇಕರಿಗೂ ಕೂಡ ಸಮೀಕ್ಷೆ ಮಾಡಿದ್ದಾರೆ. ಬೇಕರಿಗೂ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಬೇಕರಿಗೆ ಯಾಕೆ ಸ್ಟಿಕ್ಕರ್? ಅಲ್ಲಿ ಯಾರು ಇರ್ತಾರೆ? ಯಾವ ಎಸ್ಸಿ ವರ್ಗದವರು ಇರ್ತಾರೆ? ಬೇಕರಿಗೂ ಕೂಡ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಇದೆಂತ ಕಳ್ಳಾಟ ಇದು? ತಳ್ಳೋ ಗಾಡಿ ಮಾತ್ರ ಅಲ್ಲ, ಬೇಕರಿಗೂ ಕೂಡ ಸ್ಟಿಕ್ಕರ್, ಕಾಂಡಿಮೆಂಟ್ಸ್ ಗಳಿಗೂ ಕೂಡ ಸ್ಟಿಕ್ಕರ್. ಆ ಅಂಗಡಿನೂ ಬಿಟ್ಟಿಲ್ಲ ನೋಡಿ, ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅದು ಬೇಕರಿ. ಅಲ್ಲೂ ಕೂಡ ಸಮೀಕ್ಷೆ ಆಗಿದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ, ಸ್ಟಿಕ್ಕರ್ ತೋರಿಸೋದಕ್ಕೆ, ಲೆಕ್ಕ ಕೊಡೋದಕ್ಕೆ, ಬೋಗಸ್ ಲೆಕ್ಕ ಕೊಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇಂಥ ಕೆಲಸಕ್ಕಾಗಿ ಯಾಕೆ ಮಾಡಬೇಕು ಸರ್ವೆ? ತಣಿಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಇಂಥ ಸರ್ವೆನೂ ಬೇಕಾ ಅನ್ನುವಂಥ ಪ್ರಶ್ನೆ. ದುಡ್ಡು ವೇಸ್ಟು, ದುಂದು ವೆಚ್ಚ ಎಲ್ಲವೂ ಪೋಲಾಗ್ತಾ ಇದೆ. ಕೊನೆಯಲ್ಲಿ ಬರುವಂಥ ನಂಬರ್ಸ್ ಏನು ಹಾಗಾದ್ರೆ? ಎಂಥದೂ ಇಲ್ಲ. ಇಂಥ ಕರ್ಮಕ್ಕೆ ಇಂಥದ್ದೊಂದು ಸಮೀಕ್ಷೆ ಆಗಬೇಕಾ? ಮುತ್ತಪ್ಪ, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ನಡೆಸ್ತಿರುವಂತಹ ಈ ಒಂದು ಸಮೀಕ್ಷೆ ಮೇಲೆ ಈಗ ಅನುಮಾನ ಸೃಷ್ಟಿಯಾಗಿರುವಂತದ್ದು. ಕಾರಣ ಇಷ್ಟೇ, ಬಿಬಿಎಂಪಿ ಅಧಿಕಾರಿಗಳು ಪೌರ ಕಾರ್ಮಿಕರ ಮುಖಾಂತರವಾಗಿ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮೂಲಕ ನಾವು ಸಮೀಕ್ಷೆ ಮಾಡಿದೀವಿ ಅಂತೇಳಿ ವರದಿ ಕೂಡ ನಾವು ಕೊಡೋಕೆ ಮುಂದಾಗಿದೆ. ಇದ್ರ ಜೊತೆಗೆ ಈ ಒಂದು ಬೋಗಸ್ ಸಮೀಕ್ಷೆಗೆ ಇದುವರೆಗೂ ಕೂಡ 3.6 ಕೋಟಿ ರೂಪಾಯಿ ಖರ್ಚು ಮಾಡಿರುವಂತದ್ದು. ಈ ಖರ್ಚು ಯಾವ್ದಕ್ಕೆ ಮಾಡಿದ್ದಾರೆ ಅಂತಂದ್ರೆ, ಈ ಸ್ಟಿಕ್ಕರ್ ಗಳನ್ನ ಮುದ್ರಣ ಮಾಡೋದಕ್ಕೆ ಪ್ರತಿ ಸ್ಟಿಕ್ಕರ್ಗೆ 2 ರೂಪಾಯಿ, ಈ ಸ್ಟಿಕ್ಕರ್ ಅನ್ನು ಅಂಟಿಸುವಂತಹ ಸಿಬ್ಬಂದಿಗೆ 5 ರೂಪಾಯಿ, ಅಂದ್ರೆ ಒಂದು ಸ್ಟಿಕ್ಕರ್ಗೆ ಅಂಟಿಸೋದಕ್ಕೆ. ಅದ್ರ ಜೊತೆಗೆ ಇವರು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, 80 ಸೆಕೆಂಡ್ ಮತ್ತೆ 60 ಸೆಕೆಂಡ್ ನ 2 ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ. ಆ ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ 49,66,000 ರೂಪಾಯಿನ ಖರ್ಚು ಮಾಡಿದೆ. ಅಂತಂದ್ರೆ ಒಂದು ಸೆಕೆಂಡ್ ಶಾರ್ಟ್ ಫಿಲ್ಮ್ ನ ಬೆಲೆಯಲ್ಲಿ 35,000 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಎಲ್ಲಿಗೆ ಯಾಕೆ ಬೇಕಿತ್ತು ಅನ್ನೋದು ಕೂಡ ಒಂದು ಪ್ರಶ್ನೆ. ಮತ್ತೊಂದು ಕಡೆ ಇವರು ಆಟೋದಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೂ ಕೂಡ 49 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ ಅಂತ ಹೇಳಿ ಒಂದು ಲೆಕ್ಕವನ್ನು ಕೊಟ್ಟಿರುವಂತದ್ದು. ಈ ಲೆಕ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ. ಇದರ ಜೊತೆಗೆ ಇವರು ಬೋಗಸ್ ಆಗಿ ಏನು ಯಾವುದೇ ರೀತಿಯಂತಹ ಮಾಹಿತಿಯನ್ನು ಪಡೆದ ಮನೆಗೆ ಸ್ಟಿಕ್ಕರ್ ಅಂಟಿಸುವ ಮೂಲಕ ನಾವು ಪರಿಶಿಷ್ಟ ಜಾತಿಯ ಸಮೀಕ್ಷೆ ಮಾಡಿದೀವಿ ಅಂತ ಹೇಳಿ ವರದಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಮತ್ತೆ ಶುರುವಾಗಿರುವಂತದ್ದು, ಈಗ ಏನು ಬೇಕರಿಗಳಿಗೆ ಕೂಡ ಸ್ಟಿಕ್ಕರ್ ಅಂಟಿಸಿದ್ದಾರೆ, ತಳ್ಳೋ ಗಾಡಿಗೆ ಕೂಡ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬಹುಶಃ ಇದು ಯಾರೋ ಕಿಡಿಗೇಡಿ ಕೂಡ ಮಾಡಬಹುದು. ಆದ್ರೆ ನಿಜಕ್ಕೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ಮನೆಗೆ ಹೋಗಿ ಅವರ ಮಾಹಿತಿಯನ್ನ ಪಡೆದು ನಂತರದಲ್ಲಿ ಸ್ಟಿಕ್ಕರ್ ಅಂಟಿಸಬೇಕಿತ್ತು. ಆದ್ರೆ ಇಲ್ಲಿ ಪೌರ ಕಾರ್ಮಿಕರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಅವರಿಗೆ ಬೆದರಿಸಿ ಅವ್ರು ಎಲ್ಲೆಲ್ಲಿ ಕಸ ಗುಡಿಸಕ್ಕೆ ಹೋಗ್ತಾರೋ ಅಲ್ಲೆಲ್ಲವೂ ಕೂಡ ಈ ಸ್ಟಿಕ್ಕರ್ ಅಂಟಿಸಿ ಬರಬೇಕು ಅಂತೇಳಿ ತಾಕೀತು ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ವಿಪರ್ಯಾಸ. ಈಗ ಇದೇ ವರದಿಯನ್ನ ಯಾವ ರೀತಿಯಲ್ಲಿ ಈ ಒಂದು ನಾಗಮೋಹನ್ ದಾಸ್ ಅವರ ಕಮಿಟಿ ಒಪ್ಪಿಕೊಳ್ಳುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಕೇಳಿಸಿರುವಂತದ್ದು. ಈ ಒಂದು ವರದಿಯ ಮೇಲೆ ಹೇಗೆ 101 ಉಪಜಾತಿಗಳಿಗೆ ಇವರು ಮೀಸಲಾತಿ ಕೊಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೇಳಿಸ. ಸದ್ಯಕ್ಕೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಚಾನೆಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸುದ್ದಿ ಪ್ರಸಾರ ಮಾಡ್ತಿರೋ ಹಂಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನ ನಮ್ಮಿಂದ ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಕೂಡ ಮಾಡ್ತಿರುವಂತದ್ದು ಒಂದು ಭಾಗ. ಆದ್ರೆ ಇಲ್ಲಿ ಯಾವ ಆಧಾರದ ಮೇಲೆ ಇವರು ಸಮೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬಾ ಯೋಚನೆ ಮಾಡಬೇಕಾಗಿರುವಂತದ್ದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ, ಸರ್ಕಾರ ಮತ್ತೆ ಆಯೋಗ ತೀವ್ರವಾಗಿ ಇದರ ಬಗ್ಗೆ ತನಿಖೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅಶ್ವಿನಿ, ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದಷ್ಟೇ ಅಲ್ಲ, ಈ ತಳ್ಳೋ ಗಾಡಿ ಸ್ಟಿಕ್ಕರ್ ಹಾಕಿದಾಯ್ತಲ್ಲ, ತಳ್ಳೋ ಗಾಡಿ ಮಾತ್ರ ಅಲ್ಲ, ಬೇಕರಿಗೂ ಕೂಡ ಸಮೀಕ್ಷೆ ಮಾಡಿದ್ದಾರೆ. ಬೇಕರಿಗೂ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಬೇಕರಿಗೆ ಯಾಕೆ ಸ್ಟಿಕ್ಕರ್? ಅಲ್ಲಿ ಯಾರು ಇರ್ತಾರೆ? ಯಾವ ಎಸ್ಸಿ ವರ್ಗದವರು ಇರ್ತಾರೆ? ಬೇಕರಿಗೂ ಕೂಡ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಇದೆಂತ ಕಳ್ಳಾಟ ಇದು? ತಳ್ಳೋ ಗಾಡಿ ಮಾತ್ರ ಅಲ್ಲ, ಬೇಕರಿಗೂ ಕೂಡ ಸ್ಟಿಕ್ಕರ್, ಕಾಂಡಿಮೆಂಟ್ಸ್ ಗಳಿಗೂ ಕೂಡ ಸ್ಟಿಕ್ಕರ್. ಆ ಅಂಗಡಿನೂ ಬಿಟ್ಟಿಲ್ಲ ನೋಡಿ, ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅದು ಬೇಕರಿ. ಅಲ್ಲೂ ಕೂಡ ಸಮೀಕ್ಷೆ ಆಗಿದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ, ಸ್ಟಿಕ್ಕರ್ ತೋರಿಸೋದಕ್ಕೆ, ಲೆಕ್ಕ ಕೊಡೋದಕ್ಕೆ, ಬೋಗಸ್ ಲೆಕ್ಕ ಕೊಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇಂಥ ಕೆಲಸಕ್ಕಾಗಿ ಯಾಕೆ ಮಾಡಬೇಕು ಸರ್ವೆ? ತಣಿಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಇಂಥ ಸರ್ವೆನೂ ಬೇಕಾ
ಅನ್ನುವಂಥ ಪ್ರಶ್ನೆ. ದುಡ್ಡು ವೇಸ್ಟು, ದುಂದು ವೆಚ್ಚ ಎಲ್ಲವೂ ಪೋಲಾಗ್ತಾ ಇದೆ. ಕೊನೆಯಲ್ಲಿ ಬರುವಂಥ ನಂಬರ್ಸ್ ಏನು ಹಾಗಾದ್ರೆ? ಎಂಥದೂ ಇಲ್ಲ. ಇಂಥ ಕರ್ಮಕ್ಕೆ ಇಂಥದ್ದೊಂದು ಸಮೀಕ್ಷೆ ಆಗಬೇಕಾ? ಮುತ್ತಪ್ಪ, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ನಡೆಸ್ತಿರುವಂತಹ ಈ ಒಂದು ಸಮೀಕ್ಷೆ ಮೇಲೆ ಈಗ ಅನುಮಾನ ಸೃಷ್ಟಿಯಾಗಿರುವಂತದ್ದು. ಕಾರಣ ಇಷ್ಟೇ, ಬಿಬಿಎಂಪಿ ಅಧಿಕಾರಿಗಳು ಪೌರ ಕಾರ್ಮಿಕರ ಮುಖಾಂತರವಾಗಿ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮೂಲಕ ನಾವು ಸಮೀಕ್ಷೆ ಮಾಡಿದೀವಿ ಅಂತೇಳಿ ವರದಿ ಕೂಡ ನಾವು ಕೊಡೋಕೆ ಮುಂದಾಗಿದೆ. ಇದ್ರ ಜೊತೆಗೆ ಈ ಒಂದು ಬೋಗಸ್ ಸಮೀಕ್ಷೆಗೆ ಇದುವರೆಗೂ ಕೂಡ 3.6 ಕೋಟಿ ರೂಪಾಯಿ ಖರ್ಚು ಮಾಡಿರುವಂತದ್ದು. ಈ ಖರ್ಚು ಯಾವ್ದಕ್ಕೆ ಮಾಡಿದ್ದಾರೆ ಅಂತಂದ್ರೆ, ಈ ಸ್ಟಿಕ್ಕರ್ ಗಳನ್ನ ಮುದ್ರಣ ಮಾಡೋದಕ್ಕೆ ಪ್ರತಿ ಸ್ಟಿಕ್ಕರ್ಗೆ 2 ರೂಪಾಯಿ, ಈ ಸ್ಟಿಕ್ಕರ್ ಅನ್ನು ಅಂಟಿಸುವಂತಹ ಸಿಬ್ಬಂದಿಗೆ 5 ರೂಪಾಯಿ, ಅಂದ್ರೆ ಒಂದು ಸ್ಟಿಕ್ಕರ್ಗೆ ಅಂಟಿಸೋದಕ್ಕೆ. ಅದರ ಜೊತೆಗೆ ಇವರು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, 80 ಸೆಕೆಂಡ್ ಮತ್ತೆ 60 ಸೆಕೆಂಡ್ ನ 2 ಶಾರ್ಟ್ ಫಿಲ್ಮ್ ಅನ್ನು ಮಾಡಿದ್ದಾರೆ. ಆ ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ 49,66,000 ರೂಪಾಯಿನ ಖರ್ಚು ಮಾಡಿದೆ. ಅಂತಂದ್ರೆ ಒಂದು ಸೆಕೆಂಡ್ ಶಾರ್ಟ್ ಫಿಲ್ಮ್ ನ ಬೆಲೆಯಲ್ಲಿ 35,000 ರೂಪಾಯಿ ಮಾಡಿದೆ. ಅದಕ್ಕೆ ಎಲ್ಲಿಗೆ ಯಾಕೆ ಬೇಕಿತ್ತು ಅನ್ನೋದು ಕೂಡ ಒಂದು ಪ್ರಶ್ನೆ. ಮತ್ತೊಂದು ಕಡೆ ಇವರು ಆಟೋದಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೂ ಕೂಡ 49 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ ಅಂತ ಹೇಳಿ ಒಂದು ಲೆಕ್ಕವನ್ನು ಕೊಟ್ಟಿರುವಂತದ್ದು. ಈ ಲೆಕ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ. ಇದರ ಜೊತೆಗೆ ಇವರು ಬೋಗಸ್ ಆಗಿ ಏನು ಯಾವುದೇ ರೀತಿಯಂತಹ ಮಾಹಿತಿಯನ್ನು ಪಡೆದ ಮನೆಗೆ ಸ್ಟಿಕ್ಕರ್ ಅಂಟಿಸೋ ಮೂಲಕ ನಾವು ಪರಿಶಿಷ್ಟ ಜಾತಿಯ ಸಮೀಕ್ಷೆ ಮಾಡಿದೀವಿ ಅಂತ ಹೇಳಿ ವರದಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಮತ್ತೆ ಶುರುವಾಗಿರುವಂತದ್ದು, ಈಗ ಏನು ಬೇಕರಿಗಳಿಗೆ ಕೂಡ ಸ್ಟಿಕ್ಕರ್ ಅಂಟಿಸಿದ್ದಾರೆ, ತಳ್ಳೋ ಗಾಡಿಗೆ ಕೂಡ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬಹುಶಃ ಇದು ಯಾರೋ ಕಿಡಿಗೇಡಿ ಕೂಡ ಮಾಡಬಹುದು. ಆದ್ರೆ ನಿಜಕ್ಕೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ಮನೆಗೆ ಹೋಗಿ ಅವರ ಮಾಹಿತಿಯನ್ನು ಪಡೆದು ನಂತರದಲ್ಲಿ ಸ್ಟಿಕ್ಕರ್ ಅಂಟಿಸಬೇಕಿತ್ತು. ಆದ್ರೆ ಇಲ್ಲಿ ಪೌರ ಕಾರ್ಮಿಕರನ್ನ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಅವರಿಗೆ ಬೆದರಿಸಿ ಅವ್ರು ಎಲ್ಲೆಲ್ಲಿ ಕಸ ಗುಡಿಸಕ್ಕೆ ಹೋಗ್ತಾರೋ ಅಲ್ಲೆಲ್ಲವೂ ಕೂಡ ಈ ಸ್ಟಿಕ್ಕರ್ ಅಂಟಿಸಿ ಬರಬೇಕು ಅಂತೇಳಿ ತಾಕೀತು ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ವಿಪರ್ಯಾಸ. ಈಗ ಇದೇ ವರದಿಯನ್ನ ಯಾವ ರೀತಿಯಲ್ಲಿ ಈ ಒಂದು ನಾಗಮೋಹನ್ ದಾಸ್ ಅವರ ಕಮಿಟಿ ಒಪ್ಪಿಕೊಳ್ಳುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಕೇಳಿಸಿರುವಂತದ್ದು. ಈ ಒಂದು ವರದಿಯ ಮೇಲೆ ಹೇಗೆ 101 ಉಪಜಾತಿಗಳಿಗೆ ಇವರು ಮೀಸಲಾತಿ ಕೊಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೇಳಿಸ. ಸದ್ಯಕ್ಕೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಚಾನೆಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸುದ್ದಿ ಪ್ರಸಾರ ಮಾಡ್ತಿರೋ ಹಂಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನ ನಮ್ಮಿಂದ ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಕೂಡ ಮಾಡ್ತಿರುವಂತದ್ದು. ಸಸ್ಪೆಂಡ್ ಮಾಡ್ತಿರುವಂತದ್ದು ಒಂದು ಭಾಗ ಆದ್ರೆ ಇಲ್ಲಿ ಯಾವ ಆಧಾರದ ಮೇಲೆ ಇವರು ಸಮೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬಾ ಯೋಚನೆ ಮಾಡಬೇಕಾಗಿರುವಂತದ್ದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ, ಸರ್ಕಾರ ಮತ್ತೆ ಆಯೋಗ ತೀವ್ರವಾಗಿ ಇದರ ಬಗ್ಗೆ ತನಿಖೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅಶ್ವಿನಿ. ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅನೇಕ ರೀತಿಯಲ್ಲಿ ತಳ್ಳೋ ಗಾಡಿ ಮನೆಗಳ ಸರ್ವೆಯನ್ನ ಮಾಡಬೇಕಿತ್ತು, ಆದ್ರೆ ತಳ್ಳೋ ಗಾಡಿಯ ಸರ್ವೆ ಕೂಡ ಆಗಿದೆ. ನೋಡಿ, ಯಾರಿರ್ತಾರೆ ತಳ್ಳೋ ಗಾಡಿಯಲ್ಲಿ, ಯಾರಲ್ಲಿ ಯಾವ ವರ್ಗದವರಲ್ಲಿ ಬದುಕ್ತಾರೆ, ಜೀವನ ಮಾಡ್ತಾರೆ. ಯಾವುದೋ ಒಂದು ಸ್ಟಿಕ್ಕರ್ ಅನ್ನ ತರೋದು, ಅಂಟಿಸ್ಬಿಡೋದು. ಇದು ಎಸ್ಸಿ ಸಮೀಕ್ಷೆಯ ಕರ್ಮಕಾಂಡ. ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ. ಎಲ್ಲವೂ ದಾಖಲೆ ಸಮೇತ